ಪ್ರವಾಸ ಮಾಡ್ತಾ ಇದ್ದೀವಿ. ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಚಳುವಳಿಗಾರರು ಯಾರ್ಯಾರು ಒಂದು ಉತ್ತಮ ಸಮಾಜ ಅಂದರೆ ಏನು, ಒಂದು ಸಮ ಸಮಾಜ, ಅದೇ ಸಂವಿಧಾನದ ಸಮಾಜ. ಆ ಸಮ ಸಮಾಜನ ಅವರ ರೀತಿಯಲ್ಲಿ ನಿಸ್ವಾರ್ಥವಾಗಿ ಯಾರು ಒಂದು 10, 20, 30, 40 ವರ್ಷಗಳು ಕೆಲಸ ಮಾಡಿದರು, ಅದು ಒಂದು ದಲಿತ ಬಹುಜನ ಚಳವಳಿಗಳಾಗಿರ್ಬೋದು, ರೈತ ಕಾರ್ಮಿಕ ಚಳವಳಿಗಳಾಗಿರ್ಬೋದು, ಮಹಿಳಾ ಮತ್ತು ಪ್ರಾದೇಶಿಕ ಚಳವಳಿಗಳಾಗಿರ್ಬೋದು, ಯಾವ ಹೋರಾಟಗಾರರು ಮುಖಂಡರು ನಮ್ಮ ಚಳವಳಿಯ ಸಂಗಾತಿಗಳು ಇರ್ತಾರೆ ಅವರೆಲ್ಲರನ್ನು ಭೇಟಿ ಮಾಡಿ ನಾನು ನಮ್ಮ ಸಮ ಸಮಾಜದ ಕನಸು ಮತ್ತು ಕರ್ನಾಟಕದ ಭವಿಷ್ಯಕ್ಕೆ ನಾವೇನೇನು ಮಾಡ್ಬೋದು ಅನ್ನೋ ಚರ್ಚೆ ಮಾಡ್ತಾ ಇದ್ದೀವಿ. ನಮಗೆ ಒಂದು ಉತ್ತಮ ಸಮಾಜ ಅನ್ನೋದು ಹೆಂಗೆ ನಿರ್ಮಾಣ ಮಾಡಬೇಕು, ಹೆಂಗೆ ನಮಗೆ ಈ ಒಂದು ಸಂವಿಧಾನದ ಅಡಿಯಲ್ಲಿ ನಾವು ಹೆಂಗೆ ಒಂದು ಕರ್ನಾಟಕ ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಅವರ ಒಂದು ಅನುಭವದ ಮಾತು, ಅವರ ಒಂದು ಭಾಳ ಅರ್ಥಗರ್ಭಿತವಾದ ಮಾತುಗಳು ಅರ್ಥ ಮಾಡಿಕೊಂಡು ಅದನ್ನು ನಮ್ಮನ್ನು ಜೊತೆಗೆ ಸೇರಿ ತೊಗೊಂಡೋಗ್ಬೇಕು.